ಅಸಲೇಗೆ ಇಷ್ಟೊಂದು ಉಳ್ಳಲ್ಲು ಫೋಟೋಗಳನ್ನು ತೆಗೆಯೋದು ನಿಮ್ಮ ಪೇಜ್ನಲ್ಲಿ ಪೋಸ್ಟ್ ಮಾಡ್ತಿರ್ತೀರಾ? ಗೊತ್ತಿಲ್ಲ, ನಾನು ಇಷ್ಟ ಬಂದಾಗೆ ಫೋಟೋಸ್ ತೆಗಿತೀನಿ. ನೀವು ಹಾಗೆ ಅಂತೀರ ಬಿಡಿ. ಹೇ, ನಿಜಾನೇ ಹೇಳ್ತಿದ್ದೀನಿ. ಆದ್ರೆ ನಿಮ್ಮ ಫೋಟೋಗ್ರಫಿ ಕೂಡ ಕಮ್ಮಿಲ್ಲ ಅಲ್ವಾ? ನೀವು ಕೂಡ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿದ್ದೀರಿ. ಹಲೋ ಹಲೋ, ನಾನಿನ್ನೂ ಲರ್ನರ್, ನೀವೇ ಪ್ರೋ. ಆದ್ರೂ ಅಸಲು ಹೇಗೆ ಬಂತು ಈ ಪ್ಯಾಷನ್ ನಿಮ್ಗೆ? ನಂಗೆ ಇಷ್ಟ ಆಗಿರುವ ಒಬ್ಬರಿಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನನಗೂ ಇಷ್ಟ, ಅದಕ್ಕೆ ಫೋಟೋಗ್ರಫಿ. ಓಕೆ ಓಕೆ. ಇನ್ನೆಷ್ಟು ದಿನ ಈ ಹೈಡ್ ಅಂಡ್ ಸೀಕ್? ಇನ್ನೆಷ್ಟು ದಿನ ನಿಮ್ಮ ಕಣ್ಗಳಿಂದ ನೋಡಿದ್ದು ನಮಗೆ ತೋರಿಸುತ್ತೀರಾ? ನಿಮ್ಮನ್ನು ಯಾವಾಗ ನಮ್ಮ ಕಣ್ಗಳಿಂದ ತೋರಿಸ್ತೀರಾ ಮತ್ತೆ? ಮೆಸೇಜ್ ಸ್ಟಾರ್ಟ್ ಮಾಡಿ 1 ವಾರ ಮಾತ್ರ ಆಗಿದೆ. ಬೇಗ ನೋಡ್ತೀರಾ? ಯಾಕಿಷ್ಟ ಅವಸರ? ಐ ಆಮ್ ಬ್ಯಾಡ್ಲಿ ವೇಟಿಂಗ್ ಟು ಸಿ ದ ಮ್ಯಾನ್ ಬಿಹೈಂಡ್, ಸಾರಿ ವುಮೆನ್ ಬಿಹೈಂಡ್ ದ ಲೆನ್ಸ್. ಬೇಗ ದರ್ಶನ ನೀಡಬಹುದಿಲ್ಲ ಮೇಡಮ್? ನೀವು ಇಷ್ಟ ಅವಸರ ಮಾಡ್ತಿದ್ರಿ ಅಂದ್ರೆ ನಾನು ಹೇಗಿದ್ದೀನಿ ಅಂತ ಹೇಳ್ತೀನಿ. ಅದರ ಮೇಲೆ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿ. ಆಬ್ವಿಯಸ್ಲಿ ಚಂದವಾಗಿಯೇ ಇರ್ತೀರಾ. ಅದೇ ನೀವೇ ಹೇಳಿ ನೋಡೋಣ, ನನ್ನ ಇಮ್ಯಾಜಿನೇಷನ್ ಇಮೇಜ್ ನಿಮ್ಮ ರಿಯಲ್ ಇಮೇಜ್ಗೆ ಎಷ್ಟು ಮ್ಯಾಚ್ ಆಗುತ್ತೆ? ಸುಂದರ ಆಕಾಶದಂತೆ ಅಂದವಾದ ಹಣೆ, ಉಬ್ಬಗಳ ನಡುವೆ ಒಂದು ಸಣ್ಣ ಹನಿ, ಕಣ್ಣುಗಳ ಮಧ್ಯೆ ಒಂದು ಚಿಕ್ಕ ಬೊಟ್ಟು, ಸಮುದ್ರದ ಅಲಲಲ್ಲಿ ತಿರುಗುವ ಮೀನ ನಿಂತ ಕಣ್ಣುಗಲ್ಲು, ಪುನರಾವರ್ತಿತ ಅಲೆಯಂತ ಕಣ್ಣಿನ ಸಿಲತೆಗಳು, ಸುಂದರವಾದ ಮೂಗು, ಅಂತಹ ಮೃದುವಾದ ತೂತುಗಳು. ನಿಂಗೆ ಪಿಕ್ಚರ್ ಬಂತಾ? ಆಲ್ಮೋಸ್ಟ್ ಬಂದೇ ಬಿಟ್ಟ ಹಾಗೆ. ಸಂಪೂರ್ಣ ಪ್ರಕೃತಿ ಸೌಂದರ್ಯವನ್ನೆಲ್ಲ ಪ್ಯಾಕ್ ಮಾಡಿ ಬಚ್ಚಿಟ್ಟ ಸುಂದರವಾಗಿ ಮುಖದಂತಿದೆ. ಲೋಡ್ ಆಗಲು ಟೈಮ್ ಹಿಡ್ತಿದೆ, ಆದ್ರೆ ನೋಡುತ್ತೇನೆ ಬೇಗನೆ. ಈಗ ಯಾರೋ ಗುಡ್ ಮಾರ್ನಿಂಗ್ ಬಾವಾ. ನೀವಾ? ಯಾಕೆ ಎಷ್ಟು ಜೋರಾಗಿ ಬಿಲ್ ಮಾಡ್ತಿದ್ದೆ? ಸ್ವಲ್ಪ ಮೆಲ್ಲಿಗೆ ಮಾಡ್ಬೋದಲ್ವಾ? ಒಳ್ಳೆ ನಿದ್ರಣ ಹಾಳು ಮಾಡುತ್ತೆ. ಸ್ಲೋ ಆಗಿ ಮಾಡಿದ್ರೆ ಕೇಳಿಲ್ಲ ಅನ್ಕೊಂಡೆ, ಅದಕ್ಕೆ ಜೋರಾಗಿ ಮಾಡಿದೆ ಬಾವಾ. ನಿನ್ನ ಮೈಸೂರು ಬುದ್ಧಿ ತೋರಿಸ್ಬೇಡ. ಒಳಗೆ ಬಾ, ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋ. ಓಕೆ ಬಾವಾ. ಬಾವಾ ಬಾವಾ, ಎದ್ದೇಳ್ ಬಾವಾ, ಆಫೀಸ್ಗೆ ಲೇಟ್ ಆಗುತ್ತೆ. ಏನು? ಆಫೀಸ್ಗೆ ರೆಡಿ ಆಗಲ್ಲ? ನಿಮ್ಗಾಗಿ ಕಾಫಿ ಕೂಡ ತಂದೆ. ಏನು? ನಾನು ಕೇಳಿದ್ನಾ ಕಾಫಿ? ಮತ್ತೆ ಯಾಕೆ ತಂದೆ? ಅಂದ್ರೆ ಬೆಳಿಗ್ಗೆ ಎಲ್ರು ಕುಡಿತೀರಲ್ವಾ? ಎಲ್ಲರೂ ಕುಡಿತಾರೆ, ನಾನು ಕುಡಿಲ್ಲ. ಸೊ ಈಗ ನೀನು ಹೋದ್ರೆ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಬಾವಾ, ಸ್ವಲ್ಪ ಅಂದ್ರೆ ಎಷ್ಟೊತ್ತು ಬಾವಾ? ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಮತ್ತೆ ಕೋಲ್ಡ್ ಆಗುತ್ತೆ. ಏನೋ ನನ್ಗೆ ಗೊತ್ತಿಲ್ಲಪ್ಪ. ನೋಡು, ನೀನು ಫ್ರಿಜ್ನಲ್ಲಿಟ್ರು ನಾನು ತಿನ್ನುತ್ತೇನೆ. ಸೊ ಇನ್ನು ನಾನು ಡಿಸ್ಟರ್ಬ್ ಮಾಡಿದೆ ನೀನು ಹೋಗ್ತೀಯಾ? ರೇ ಅರ್ಜುನ್, ರೇ ಅರ್ಜುನ್, ರೇ ಅರ್ಜುನ್.
ಹಾಗೆ ಕಿರ್ಚಬೇಡ, ಎದ್ದೆ. ಈ ಮನೆಯಲ್ಲಿ ಒಬ್ಬರೂ ಕಲಿಸುವಾಗ ನಿದ್ರೆ ಮಾಡೋಕ್ಕೆ ಬಿಡಲ್ಲರು. ಏನ್ ಮೇಡಮ್, ಇವತ್ತು ಬೇಗ ಎದ್ಬಿಟ್ರಾ? ಇವತ್ತು ಸ್ಪೆಷಲ್ ಡೇ ಅಲ್ವಾ? ಸ್ಪೆಷಲಾ? ಏನೋ ಸ್ಪೆಷಲ್? ಅದು ನನಗೆ ಮಾತ್ರ ಸ್ಪೆಷಲ್, ಎಲ್ರಿಗಿಲ್ಲ. ಬಾವಾ ಬಾವಾ, ರೇ ಅಮ್ಮು ಆವಾಗ್ಲಿಂದ ಕರಿತಾಳೆ. ಫೋನಲ್ಲಿ ಏನ್ ನೋಡ್ತಿದ್ಯಾ? ಫೋನ್ ಸೈಡ್ ಕಿಟ್ಟು ತಿಂಡಿ ತಿನ್ನಂದ್ರೆ ಆವಾಗ್ಲಿಂದ ನೀನ್ ಫೋನ್ನೇ ನೋಡ್ತಿದ್ಯಾ? ಚಟ್ನಿ. ನಾನು ಬೇಡ, ನಾನು ಇಲ್ಲೇ ತಿಂತೀನಿ. ಹೀಗೆ ತಿಂಡಿ ತಿಂದ್ರೆ ಹೇಗೆ ಡೈಜೆಸ್ಟ್ ಆಗುತ್ತೆ? ಆಮೇಲೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಫೋನ್ ನೋಡು, ಯಾರು ಏನೂ ಹೇಳಿಲ್ಲ. ನನ್ನ ಅಪ್ಪನ ಬಯಸ್ಕೋಕೆ ಊರಿಂದ ಬಂದ್ಯಾ? ಆ, ಆ, ರೇ, ಅಮ್ಮನ್ ಯಾಕೆ ಬೈತಿದ್ಯಾ? ಯಾವಾಗ್ಲೂ ಅವ್ರು ನಮ್ಮ ಮನೆಗೆ ಬರುವ ಹುಡುಗಿ ಅಲ್ವಾ, ನಿನ್ಗೇನು ಪ್ರಾಬ್ಲಮ್? ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಬಾವಾ, ನನಗೆ ಫೋಟೋಗ್ರಫಿ ಅಂದ್ರೆ ಇಷ್ಟ. ನಾನ್ ನಿಮ್ಮ ಕಂಪನಿಗೆ ಜಾಯಿನ್ ಆಗಿ ನಿಮ್ ತರ ವರ್ಕ್ ಕೇಳ್ಬೋದಾ? ಫೋಟೋಗ್ರಾಫ್ ಅಂದ್ರೆ ಇಂಟ್ರೆಸ್ಟಾ? ಫೋಟೋಗ್ರಫಿ ಕಲಿಯಾಗ ಹೋಗ್ತೀಯಾ? ನೋಡು, ಫೋಟೋಗ್ರಫಿ ಅಂದ್ರೆ ಸ್ನ್ಯಾಪ್ಚಾಟ್ನಲ್ಲಿ ಫಿಲ್ಟರ್ ಹೋಗ್ಬಿಟ್ಟು ಸೆಲ್ಫಿ ತಗೋದಿಲ್ಲ. ಏನೋ ಹಂಗೇನಿಲ್ಲ ನೀನ್ ಬಾವಾ. ಫೋಟೋಗ್ರಫಿ ಕೇಳಿಬೇಕು ಟೈಮ್ಲ ಹೀಗೆ ಕೇಳಿದ್ನಾ? ಅದೇ ಈ ಸ್ಟೋರಿ ಎಲ್ಲ ಸೈಡ್ ಕಿಟ್ಟು ಅಮ್ಮನ ಆಫೀಸ್ ಕರ್ಕೊಂಡು ಹೋಗಿ ವರ್ಕ್ ಎಲ್ಲ ಕೂಲಾಗಿ ತೋರಿಸು, ಜಾಯಿನ್ ಮಾಡಿಸು. ಅದೇನ ಎಲಿಮೆಂಟ್ರಿ ಸ್ಕೂಲ? ABCD ಕಲಿಸಿ ನಿಮ್ಮ ಕಂಪನಿ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಏನಿಲ್ಲ. ಆ ಯೂಸ್ಲೆಸ್ ನವೀನ್ ನೀನೇ ಜಾಯಿನ್ ಮಾಡಿದ್ಯಲ್ವಾ, ಅವನಿಗಿಂತ ಅಮ್ಮು 100% ಬೆಟರ್. ಕರ್ಕೊಂಡೋಗಿ ಜಾಯಿನ್ ಮಾಡಿಸು. ಸರಿಯಪ್ಪ. ಥ್ಯಾಂಕ್ಸ್ ಅಂಕಲ್. ಆಫೀಸಲ್ಲಿ ವರ್ಕ್ ಕಲಿಸಿರಲಿ ಅಂದರೆ ಹ್ಮ್. ನನ್ಗೆ ಹೇಳು, ನಾನು ನೋಡ್ಕೊಡ್ತೀನಿ. ಹೇಳು, ನಾನು ಕಳ್ಸಿಕೊಡ್ತಾರೆ ಫೋಟೋಗ್ರಫಿ. ಏನೋ ಹಾಗೆ ಹೇಳ್ತಿದ್ಯಾ? ತಿಂಡಿ ತಿನ್ನು. ಬೇಗ ತೀವ ಬಾವಾ, ಮತ್ತೆ ಲೇಟ್ ಆಗುತ್ತೆ. ನೋಡಿದ್ಯಾ ಅವರ ವರ್ಕ್ ಡೆಡಿಕೇಶನ್? ನವೀನ್ ವರ್ಕ್ ಡೆಡಿಕೇಶನ್ ನೋಡಿದ್ಯಾ? ಕರ್ಕೊಂಡು ಹೋಗು, ಹೋಗು. ಹತ್ತಿದ್ಯಾ? ಆ ಆ ಹೌದು ಬಾವಾ. ಡೈಲಿ ಇದೇ ರೂಟಿಂದ ಆಫೀಸ್ಗೆ ಹೋಗ್ತೀರಾ? ಅದು ಆಫೀಸ್ ಅಲ್ಲ, ಸ್ಟುಡಿಯೋ. ಓ, ಮೈಸೂರು ರೋಡ್ ತರ ಇದೆಯಾ ಬಾವ? ಅಂದ್ರೆ ಆ ರೂಟಿಂದ ಕೂಡ ಸ್ಟುಡಿಯೋಗೆ ಹೋಗ್ಬೋದಾ? ಬಾವಾ, ನಿಮ್ಮನೆ ಹೇಳ್ತಿದ್ದೀನಿ, ಹೇಳಿ ಬಾವಾ. ಬಕ ಬಕ ಮಾತಾಡ್ತೀನಿ ಇರ್ತೀಯಾ? ಬಾಯಿ ನೋವುದಿಲ್ವಾ ನನಗೆ? ಬೋರ್ ಆಗುತ್ತೆ ಬಾವಾ, ಮಾತಾಡಿದ್ರೆ ಟೈಮ್ ಪಾಸ್ ಆಗುತ್ತೆ ಅಲ್ವಾ? ಇಲ್ಲಿ ನನ್ನ ಕೇಳಿಗೆಲ್ಲ ತೂತಾಗ್ತಿದೆ. ಬಾವಾ ಚುಪ್ ಚುಪ್. ಮೈಸೂರಲ್ಲಿ ಚೆನ್ನಾಗಿದ್ರು ಅಲ್ವಾ? ಮತ್ತೆ ಮಾತಾಡ್ತಿದ್ದೆ. ಚುಪ್. ಈಗೇನಾಯ್ತು? ಈ ಬಾರಿ ಮಾತಾಡ್ತಿದ್ರೆ ಬಾಯಿ ಹೊಳಿಸ್ತೀನಿ. ದೇವ್ರೇ, ಈ ದಿನವನ್ನೆಲ್ಲ ಹೇಗೆ ಸಹಿಸಿದೋ ಇದನ್ನ? ಫುಲ್ ಡೇ ಅಲ್ಲ ಬಾವಾ, ಲೈಫ್ ಪೂರ್ತಿ. ನೀನು ಇಲ್ಲೇ ಇರು, ನಾನು ಈಗಲೇ ಬರ್ತೀನಿ.
ಬಾವ ಸ್ಮೋಕ್ ಕೂಡ ಮಾಡ್ತಾರಾ? ಏನು ಮಾವ ಆಫೀಸ್ಗೆ ಲೇಟ್ ಆಯಿತು? ನೈಟ್ ಕಡಿಮೆ ಕುಡ್ದೀಯಾ? ಇಲ್ಲೇ ಮಾವ ನಿನ್ನೇನು ಕುಡಿಲ್ಲ. ಅದಕ್ಕೆ ಇಷ್ಟು ತೊಂದರವಾಗಿ ಬಂದೆ. ಏನು ಮಗ ಮೂಡ್ ಆಫ್ ಇದ್ರೆ ಮಾತ್ರ ಸ್ಮೋಕ್ ಮಾಡ್ತೀಯ ಅಲ್ವಾ? ಬೆಳಗ್ ಮೂಡ್ ಆಫ್ ಯಾಕೆ? ಒಮ್ಮೆ ಪಾರ್ಕಿಂಗ್ ಕಡೆ ನೋಡು. ಆಹಾ ಏನು ಹುಡುಗಿ ಮಗ. ನಾನು ಮೂಡ್ ಆಫ್ಗೆ ಕಾರಣ. ಏನು ಇಷ್ಟು ಸೂಪರ್ ಹುಡುಗಿ ನಿನ್ನ ಮೂಡ್ ಆಫ್ಗೆ ರೀಸನ್ ಯಾರಿವಳು? ನಾನು ಹೇಳಿದ್ನಲ್ಲ, ನಾನು ಮೈದನಾಗಿ ಅವಳೆ ಅಮ್ಮು. ನಾದಿನಿಯಾ? ಇಷ್ಟು ನಾದಿನಿ ಸೂಪರ್ ಹುಡುಗಿ ಇಟ್ಕೊಂಡು ಯಾರೋ ಏನೋ ಇನ್ಸ್ಟಾ ಹುಡುಗಿ ಮೇಲೆ ಫೀಲಿಂಗ್ಸ್ ಯಾಕೆ ಮಗ? ಇಷ್ಟು ಸುಂದರವಾಗಿದ್ದಾರೆ ನಿನ್ ಮೇಲೆ ಯಾಕೆ ಬೀಳುತ್ತಾರೆ? ಬೀಳುದಲ್ಲ ಬೇ, ಕೈ ಕಾಲು ಮುರಿದ ಬಗಾಯಿನಲ್ಲಿ ಹಾಕ್ಬಿಡ್ತೀನಿ ರೋ. ಹಾಗಾದ್ರೆ ನನ್ನ ಜೊತೆ ಮ್ಯಾಚ್ ಆಗ್ಬೋದು. ನಾನು ಟ್ರೈ ಮಾಡ್ಲಾ? ಕಳಿಯಕ್ಕೆ ಬಂದಿದ್ದಾಳೆ, ಕಲ್ತು ಬಿಟ್ಟು ಹೋಗ್ತಾಳೆ. ಬೇಡ ಬೇಡ. ಕೆಲಸ ಕಳಿಯಕ್ಕೆ ಬಂದಿದ್ದಾಳೆ, ಕಲ್ತು ಹೊರಟು ಹೋಗ್ತಾಳೆ. ಅಲ್ಲಿವರೆಗೂ ಎಲ್ಲವನ್ನು ಓಕೆ ಓಕೆ ಮಗ. ಹೋಗೋಣ. ಬೆಳಗ್ಗೆ ಅಪ್ಪ ಹೇಳಿದ ಹೋಳಿ ಇವನೇ ನವೀನ್. ಹಾಯ್. ಏನ್ ಮಾವ ನಿಮ್ಮ ನಾದಿನಿ ಮುಂಗಾದ? ಈಗ ಮಾತಾಡ್ಬೋದು ಬಿಡಿ, ಮಾತಾಡಿ. ಹಾಯ್. ಹಾಯ್. ನಮಸ್ಕಾರ. ನಮಸ್ಕಾರ. ಬನ್ನಿ ಹೋಗೋಣ. ಹಾ. ಅಮ್ಮು, ಬಾವಾ. ಇಲ್ಲಿ ಯಾವುದು ಟಚ್ ಮಾಡಬೇಡ. ಹಾ. ಇಲ್ಲಿದೆ ಕ್ಯಾಮ್ರಾಸ್, ಲೆನ್ಸಸ್, ಸಿಸ್ಟಮ್ಸ್ ಎಲ್ಲ ತುಂಬ ಕಾಸ್ಟ್ಲಿ. ಪ್ಲೀಸ್ ಟಚ್ ಮಾಡಬೇಡ, ನಮ್ಮ ಪ್ರಾಪರ್ಟಿ ತಗೊಂಡಿದ್ದಾರೆ. ಏಯ್, ಹೇಳಿದ್ರಲ್ವ ನನಗೆ ಅದಲ್ಲಿಟ್ಟು ಯಾವ ಟಚ್ ಮಾಡಬೇಡ ಅಂತ ಹೇಳಿದ್ರಲ್ವಾ? ನಿನ್ ಬಾವ ಸ್ವಲ್ಪ ಸ್ಟ್ರಿಕ್ಟ್. ಬಾ ತೋರಿಸ್ತೇನೆ. ಹೋಗೋಣ. ಹೇ ಅಮ್ಮ. ನವೀನ್, ನನ್ನ ಭಾವನಿಂಗೆ ಸಪರೇಟ್ ಕ್ಯಾಬಿನ್ ಇಲ್ವಾ? ಆ ಕ್ಯಾಬಿನ್ ಕಾಣಿಸ್ತಿದ್ಯಾ? ಆ ಕ್ಯಾಬಿನಲ್ಲಿ ಕೂರೋದು ನಿನ್ ಬಾವ ಬಿಗ್ಗೆಸ್ಟ್ ಡ್ರೀಮ್. ಅದು ಯಾರ ಕ್ಯಾಬಿನ್? ಸ್ಟುಡಿಯೋ ಲೀಡ್ ಫೋಟೋಗ್ರಾಫರ್ಗೆ ಕೊಟ್ಟಿರೋದು ಕ್ಯಾಬಿನ್. ನನ್ನ ಭಾವ ಕೂಡ ಲೀಡ್ ಫೋಟೋಗ್ರಾಫರ್ ಅಲ್ವಾ? ಹೌದು. ಅದಕ್ಕೆ ಸ್ವಲ್ಪ ಕ್ವಾಲಿಫಿಕೇಶನ್ಸ್ ಬೇಕು. ಮೊದಲು ಆ ಜಾಗದಲ್ಲಿ ನಮ್ಮ ಗುರು ಬರುತ್ತಿದ್ರು. ಅವರು ರಿಸೈನ್ ಮಾಡ್ತೆ ಅಂತ ಎಲ್ಲ ವೇಟ್ ಮಾಡ್ತಿದ್ದಾರೆ. ಬೇರೆ ಯಾರು ಬಂದಿಲ್ಲ. ಕ್ಯಾಬಿನ್ ನಿನ್ನ ಭಾವನೆಗೆ ಸಿಗುತ್ತೆ ಅಂತ ಸ್ಟುಡಿಯೋ ಅಲ್ಲಿ ಮಾತಾಗುತ್ತಿದ್ದೆ. ಆ ಕ್ಯಾಬಿನ್ ಮತ್ತೆ ಆ ಪೊಸಿಷನ್ ಎರಡು ನನ್ನ ಭಾವನಿಗೆ. ನೀವು ನೋಡ್ತಾ ಇರು. ಓಕೆ. ಏನೋ ಕ್ಯಾಬಿನ್ ನೋಡ್ಕೊಂಡು ಬರ್ತೀಯಾ? ಲೈಟ್ ಸ್ವಲ್ಪ ಮೇಲ್ಗಡೆ ಹಾಕಿ, ಇನ್ನೂ ಸ್ವಲ್ಪ. ಅಷ್ಟೇ. ಅಮ್ಮು, ಅಮ್ಮು, ಹೇಳಿದ್ರಲ್ವ ಟಚ್ ಮಾಡಬೇಡ, ಅದೆಲ್ಲ ಕಾಸ್ಟ್ಲಿ ಅಂತ. ಎಷ್ಟು ಸಲ ಹೇಳ್ಬೇಕು ನಿನಗೆ? ಸುಮ್ಮನೆ ಇರ್ಬೇಕಲ್ವಾ? ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಟಚ್ ಮಾಡ್ತಾ ಇದ್ವಿ. ನೀನೇನು ಮಾಡಬೇಡ, ಸುಮ್ಮನೆ ಕೂತ್ಕೊಂಡು ನೋಡು.
ಬೈ ಚಾನ್ಸ್ ಟೈಮ್ ಪಾಸ್ ಆಗಿಲ್ಲ ಅಂದರೆ ಹೋಗಿ ಕಾಫ್ಟೇರಿಯಲ್ಲಿ ಕೂತ್ಕೊಂಡು ಹೋಗೋಣ ಟೈಮ್లో ನಾನೇ ಕರಿತೀನಿ. ಏನೂ ಗೊತ್ತಿಲ್ಲ, ಮತ್ತೆ ಫೋಟೋಗ್ರಫಿ ಅಂದರೆ ಇಂಟ್ರೆಸ್ಟ್ ಅಂತ. ಅರ್ಥ ಆಯ್ತಾ? ಸಾರಿ ಬಾವಾ. ನೀನೇನು ನೋಡ್ತಾ ಇದ್ದಿ? ಲೈಟ್ ಇಟ್ಕೋ. ಅಮ್ಮು ಇನ್ನೂ ಮಲ್ಗಿಲ್ವಾ? ನಿದ್ದೆ ಬರ್ತಿಲ್ಲ ಅಂಕಲ್. ಏನಾಯ್ತು ಮಗ? ಏನಾಗಿಲ್ಲ ಅಂಕಲ್. ಅವನೇನಾದ್ರೂ ಹೇಳ್ದಿನ? ಏಯ್ ಅಂಕಲ್ ಅಂಕಲ್, ಭಾವನ ತಪ್ಪೇನಿಲ್ಲ. ನಾನೇ ಅವನಿಗೆ ಸ್ವಲ್ಪ ಟ್ರಬಲ್ ಕ್ರಿಯೇಟ್ ಮಾಡ್ತಿದ್ನಿ ಅನಿಸ್ತಿದೆ. ಯಾಕೆ ಹಾಗೆ ಥಿಂಕ್ ಮಾಡ್ತೀಯಮ್ಮ? ನಾನೇ ಚಿಕ್ಕಂದಿಂದಲೇ ಹುಡುಗಿಯವರ ಜೊತೆ ಹೀಗೆ ಮಾತಾಡ್ಬೇಕಂತ ಕಳಿಸಿದೆ ಬೆಳೆಸಿದೆ. ಅಯ್ಯಯ್ಯೋ, ಹಾಗೇನಿಲ್ಲ ಅಂಕಲ್. ಇಲ್ಲ ಅಮ್ಮ, ನೀವಿಬ್ರೂ ಮದುವೆಯಾಗಿ ನೀನು ಈ ಮನೆಗೆ ಬಂದ್ರೆ ನಿಜವಾಗ್ಲೂ ಒಂದು ಕಳೆ ಬರುತ್ತೆ. ಸರಿ, ತುಂಬಾ ಯೋಚನೆ ಮಾಡಬೇಡ. ನೀವಿಬ್ರು ಮದುವೆ ಆದ್ಮೇಲೆ ಎಲ್ಲ ಪ್ರಾಬ್ಲಮ್ಸ್. ಆಮೇಲೆ ಅವನು ಏನಾದರೂ ಹೇಳಿದ್ರೆ ನಾನು ನೋಡ್ಕೊಂತೀನಿ. ಒಂದು ಮಾತು ನೆನಪಲ್ಲಿ ಇಟ್ಕೊ, ಈ ಅಂಕಲು ಯಾವಾಗಲೂ ನಿನ್ನ ಸೈಡಲ್ಲಿ ಇರ್ತೀನಿ. ಓಕೆ? ಈಗ ಹೋಗಿ ಮಲ್ಕೋ. ಹೇಳು ಸ್ನೇಹ. ಏನು ನಿನ್ನ ವಾಯ್ಸಲ್ಲಿ ಇಷ್ಟು ಹ್ಯಾಪಿನೆಸ್ ಇದೆ? ಏನಾಯ್ತು? ಭಾವನ್ ಮನೇಲಿದಲ್ವಾ, ಅದಕ್ಕೆ ಇಷ್ಟು ಹ್ಯಾಪಿ ಇದೆ ಅನ್ನಿಸ್ತೆ. ನೀನು ಮೈಸೂರಿಂದ ಬ್ಯಾಂಗ್ಳೂರ್ ಬಂದ್ರು ನೀನು ಮಾತ್ರ ಏನ್ ಚೇಂಜ್ ಆಗಿಲ್ಲ. ನಿನ್ಗೆ ಚೇಂಜ್ ಆಗೋಕ್ಕೆ ನಿನ್ ಭಾವ ಇದೆ, ನನ್ಗೆ ಯಾರಿಲ್ಲ ಅಲ್ವಾ? ಹಾಗೆ ನಿನಗೆ ನಿನ್ ಭಾವಂದ್ರೆ ಯಾಕಿಷ್ಟ? ಇಷ್ಟ ಅಲ್ಲ, ಪ್ರೀತಿ. ಅದೇ ಯಾಕೆ ಅಂತ. ಚಿಕ್ಕಂದಲ್ಲಿ ನಾನು ಮತ್ತೆ ಭಾವ ಯಾವಾಗ್ಲೂ ಜವಗ್ಲ ಮಾಡ್ತಿದ್ವಿ. ನಮ್ ಮನೆಯಲ್ಲಿ ಒದ್ದು ಮುದಿಗ್ ತಕ್ಷಣ ಮದುವೆ ಮಾಡ್ತಿದ್ರು. ಹಾಗೆ ನನಗೂ ಒಂದು ಸಂಬಂಧ ಬಂದಿದ್ದು. ನಾನು ರೆಡಿ ಇಲ್ಲ ಅಂತ ಹೇಳಿದೆ. ನನ್ನ ಅಪ್ಪ ಬಗ್ಗೆ ನಿನಗೆ ಗೊತ್ತಲ್ವಾ, ಅವು ನನ್ನ ಮಾತು ಕೇಳಲ್ಲ. ನಾನೇನ್ ಮಾಡಕ ಆಗಲ್ಲ ಅನ್ಕೊಂಡ ಆ ಟೈಮಲ್ಲಿ. ಹಾಗೆ ಬಂದ ನನ್ ಭಾವ ಹೀರೋ ತರ. ಬಂದ್ಮೇಲೆ ನಮ್ಮಪ್ಪ ಅಮ್ಮನ್ ಬಗ್ಗೆ, ಅಮ್ಮ ಸ್ಟಡೀಸ್ ಜಸ್ಟ್ ಕಂಪ್ಲೀಟ್ ಮಾಡಿದ್ದಲೇ ಅಲ್ವಾ, ಮೊದಲು ಅವಳಿಗೆ ಅವಳ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಚಾನ್ಸ್ ಕೊಡಿ, ಆಮೇಲೆ ಮದ್ವೆ ಮಾಡಿ ಅಂತ ನನ್ನ ಪೇರೆಂಟ್ಸ್. ಆಮೇಲೆ ಅಪ್ಪ ಅವರ ಕೇಳಿಲ್ಲ. ಆಮೇಲೆ ಒಂದು ಮಾತು ಹೇಳಿದ್ರು, ಅಮ್ಮಗೆ ಇಷ್ಟ ಇಲ್ಲ ಅಂದ್ರೆ ಏನಾದ್ರೂ ಮಾಡಿದ್ರೆ ಅವಳು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೋದು. ಆಮೇಲೆ ನನ್ನನ್ನ ನೋಡಿ ಕೇಳಿದ್ರು. ನಾನ್ ತಲೆ ಅಡ್ಡ ಹಾಕಿ ಇಲ್ಲ ಅಂದೆ. ಅಪ್ಪ ಕಂಪ್ಲೀಟ್ ಸೈಲೆಂಟ್ ಆಗಿದ್ರು. ಅವ್ರು ನನ್ನ ಲೈಫ್ಗೆ ಏಂಜಿಲ್ ತರ ಬಂದ್ರು. ನನಗೆ ಇಷ್ಟ ಇರುವ ಕೆಲಸ ಮಾತ್ರ ಮಾಡ್ಬೇಕು ಅಂತ ಹೇಳಿದ್ರು. ಆವಾಗಿಂದ ನಾನು ಫಿಕ್ಸ್ ಆಗಿದೆ, ಮದುವೆ ಅಂದ್ರೆ ನನ್ನ ಭಾವನ ಜೊತೆ ಆಗ್ತೀನಿ ಅಂತ. ಓಹೋ, ಗ್ರೇಟ್ ಲವ್ ಸ್ಟೋರಿ. ಮದುವೆ ಯಾವಾಗ? ಏನೋ, ನನಗೆ ಭಾವ ಅಂದ್ರೆ ತುಂಬಾ ಇಷ್ಟ. ಆದರೆ ಅವರ ಮನಸ್ಸಲ್ಲಿ ಏನು ಇದೆ ಅಂತ ನನ್ ಗೊತ್ತಿಲ್ಲ. ಏನಾಯ್ತು ಗೀತು? ನೀನೇನು ಮಾಡಬೇಡ, ಸುಮ್ಮನೆ ಕೂತ್ಕೊಂಡು ನೋಡು. ಬೈ ಚಾನ್ಸ್ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ಹೋಗಿ ಕಾಫ್ಟೇರಿಯಲ್ಲಿ ಕೂತ್ಕೊಂಡು ಹೋಗೋಣ ಟೈಮ್లో ನಾನೇ ಕರಿತೀನಿ. ನೀನ್ ಹೇಳಿದನ್ ನೋಡಿದ್ರೆ ನಿನ್ ಭಾವನೆಗೆ ನಿನ್ ಮೇಲೆ ಫೀಲಿಂಗ್ಸ್ ಇಲ್ಲ ಅನಿಸ್ತಿದೆ. ಅದಕ್ಕೆ ಹಾಗೆ ಬಿಹೇವ್ ಮಾಡಿದ್ರೆ ಆಗಿಲ್ಲ ಇದೆ. ಅದೇನು, ಏನಾಯ್ತು? ನನ್ ಭಾವ ಈ ಅಮ್ಮನೆ ಮೇಲೆ ಪ್ರೀತಿಲ್ಲ. ಆದ್ರೆ ಹಾ, ಹಾಗಾದ್ರೆ ನನ್ ಭಾವ ಗೀತಾಂಜಲಿನ ಲವ್ ಮಾಡ್ತಿದ್ದಾರೆ. ಗೀತಾಂಜಲಿ ಏನ್ ಹೇಳ್ತಿದೀಯಾ? ಅದು ನೀನಲ್ವಾ? ನೆನ್ಪಿದೆಯಾ, ಬಿಟೆಕ್ ಆದ್ಮೇಲೆ ನಾನ್ ಕ್ಯಾಪ್ಚರ್ ಮಾಡಿದ ಪೋರ್ಟ್ರೇಟ್ಗೆ ಇನ್ಸ್ಟಾ ಪೇಜ್ ಮೇಂಟೈನ್ ಮಾಡ್ತಿದ್ದೆ ಅಲ್ವಾ? ಹಾ, ಗೀತಾಂಜಲಿ. ಅದು ಜಿಎ ಮೂಮೆಂಟ್ಸ್. ಆ ಪೇಜ್ ಕ್ರಿಯೇಟ್ ಮಾಡಿದ ಹುಡುಗಿ ಮೇಲೆ ನನ್ ಭಾವ ಫುಲ್ ಲವ್ ನಲ್ಲಿ ಇದ್ದಾರೆ. ಅಂದ್ರೆ ಈ ಗೀತಾಂಜಲಿ ಅಲಿಯಾಸ್ ಅಮ್ಮು ಮೇಲೆ ಅಲ್ವಾ?
ನನ್ ಬಾವ ಲವ್ ಮಾಡ್ತಿದ್ರು. ವಾವ್, ಕ್ರೇಜಿ ಇದೆ. ಮತ್ತೆ ನಿನ್ ಭಾವನ್ಗೆ ಯಾವಾಗ ಹೇಳ್ತೀಯಾ? ಹಾ, ಹೇಳ್ತೀನಿ. ಸ್ಲೋಲಿ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡ್ತೀನಿ. ಈ ಫೀಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆ ಇಷ್ಟು ಸೀಕ್ರೆಟ್? ಗೊತ್ತಿಲ್ಲ. ಆ ದಿನ ಮಧು ಅಕ್ಕ ಮದುವೆಗೆ ಬಂದಾಗ ಸಡನ್ಲಿ ಮೆಸೇಜ್ ಮಾಡಿದ್ರು. ಪೇಜ್ ನೋಡಿದ್ದೆ, ಫೋಟೋಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ಗೆ ಕ್ರೇಜಿ ಫನ್ ಅನಿಸ್ತು. ಚಾಟ್ ಕಂಟಿನ್ಯೂ ಮಾಡಿದೆ. ಏನಾದ್ರೂ ನೀನು ಹ್ಯಾಪಿ ಅಲ್ವಾ? ಇಲ್ಲಿಯವರೆಗೂ ಎಲ್ಲಾನು ಹ್ಯಾಪಿ. ಮುಂದೆ ಏನಾಗುತ್ತೆ ನೋಡೋಣ. ಸರಿ ಹಂಗೆ ಹ್ಯಾಪಿ. Bye. ಬಾಯ್ ಬಾಯ್.